ನಮಸ್ಕಾರ 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 ಚಾಂಪಿಯನ್ಸ್. ಸೊ ಎಲ್ಲರೂ ಹೆಂಗಿದ್ದೀರಾ? ಸೊ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪರ್ಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಏನಂತ ನೋಡಿ ಬಂದ್ರಿ, ಟಫ್ ಕ್ವಶನ್ಸ್ ಪ್ರಿಪ್ರೇಟ್ರಿ. ಲಿಟ್ರಲಿ ಹೇಳ್ತೀನಿ, ದೆರ್ ಇಸ್ ನಥಿಂಗ್ ಆ್ಯಸ್ ಟಫ್ ಅಂತ ಯಾವುದೂ ಇಲ್ಲ. ಇಟ್ ಡಿಪೆಂಡ್ಸ್ ಮೇನ್ಲಿ ಆನ್ ನೀವು ಕ್ವಶನ್ನ ಹೆಂಗೆ ನೋಡ್ತೀರಾ ಅಂತ. ಸೊ ಎಲ್ಲ ಕ್ವಶನ್ ಈಸಿನೇ ಇರುತ್ತೆ. ಹೌದು, ಒಂದು ಸ್ವಲ್ಪ ಎಲ್ಲೋ ಏನೋ ಒಂದು ಸ್ವಲ್ಪ ಬೇರೆ ಥರ ಕೇಳಿರ್ಬೋದು. ಆದ್ರೂ ನಿಮಗೆ ಹಂಗೆ ಅನ್ನಿಸ್ತು ಅಂದರೆ ಭಯ ಪಡ್ಕೋಬೇಡ್ರಿ. ದ ಮೂಮೆಂಟ್ ಯು ಸ್ಟಾರ್ಟ್ ಫೀಲಿಂಗ್ ಫಿಯರ್, ಭಯ ಆಯಿತು ಅಂದರೆ ಇನ್ನೂ ನಿಮಗೆ ಏನೇನು ಬರುತ್ತೋ ಅದು ಮರ್ತೋಗುತ್ತೆ. ಸೊ ಅದಕ್ಕೆ ಕೂಲಾಗಿ, ರಿಲ್ಯಾಕ್ಸ್ ಆಗಿ, ಆರಾಮಾಗಿ ಯೋಚನೆ ಮಾಡಿರಿ, ಥಿಂಕ್ ಮಾಡಿರಿ, ಆ್ಯಂಡ್ ಒಂದು ಕ್ಲಿಯರ್ ಮೈಂಡಿಂದ ಕ್ವಶನ್ನ ನೋಡಿರಿ. ನಿಮಗೆಲ್ಲದೂ ಈಸಿನೇ ಆಗತ್ತೆ. ಓಕೆ, ಸೊ ಅದೇ ರೀತಿ ಬೇರೆ ಬೇರೆ ಕ್ವಶನ್ಸ್ ಏನು ಬರಬಹುದು. ಸೊ ಕ್ವಶನ್ಸ್ ಆ ಥರ ಕೇಳಿದ್ರು ಅಂದರೆ, ಅಥವಾ ಸ್ವಲ್ಪ ಏನಾದರೂ ಚೇಂಜ್ ಮಾಡಿದ್ರು ಅಂದರೆ ಹೆಂಗೆ ಏನು ಅಂತ ಕೆಲವೊಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಚೆಕ್ ಮಾಡೋದು ಮರಿಬೇಡ್ರಿ. ಸೊ ಸೈನ್ಸ್ ಇದೆ, ಮ್ಯಾಥ್ಸ್ ಇದೆ, ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ ಇದೆ. ಸೊ ಇನ್ನೂ ಕೆಲವೊಂದು ಚಾಪ್ಟರ್ಸ್ ನಾನು ಮಾಡ್ತಿದ್ದೀನಿ. ಸೊ ಮಾಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಬಿಕಾಸ್ ನಿಮಗೆ ಇನ್ನೂ ಸಾಕಷ್ಟು ವೀಡಿಯೋಸ್ ಬರುತ್ತೆ. ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಏನೇನು ಇಂಪಾರ್ಟೆಂಟ್ ಇದೆ ಖಂಡಿತ ಮಾಡ್ತೀನಿ. ಅಟ್ ದ ಎಂಡ್ ಏನು ಬೇಕು ಗೊತ್ತಾ, ನಿಮ್ಮಿಂದ ಎಕ್ಸಾಮ್ ಹಾಲಲ್ಲಿ ಹೋದಾಗ ನೀವು ಕ್ವಶನ್ ಪೇಪರ್ ಹಿಡಿದ್ರಿ ಅಂದರೆ, ವಾವ್, ನನಗೆ ಈ ಕ್ವಶನ್ಸ್ ಎಲ್ಲ ಗೊತ್ತು, ನಾನು ಎಲ್ಲ ವಿತ್ ಕಾನ್ಫಿಡೆಂಟ್ ನಾನು ಅಟೆಂಪ್ಟ್ ಮಾಡ್ತೀನಿ ಅಂತ ಫಸ್ಟ್ ಇಂಪ್ರೆಷನಲ್ಲಿ ನೋಡಿದ ತಕ್ಷಣ ನಿಮ್ಗೆ ಅನ್ನಿಸ್ಬೇಕು. ಆ ಥರ ಮಾಡೋಣ, ಚಿಂತೆ ಮಾಡಬೇಡ್ರಿ. ಓಕೆ, ಸೊ ಬೇಕು ಅಂದರೆ ಲೈಕ್ ಬಟನ್, ಸಬ್ಸ್ಕ್ರೈಬ್ ಬಟನ್ ಒತ್ತೋದು ಮರಿಬೇಡ್ರಿ. ಫೈನ್, ಮತ್ತಿನ್ನೇನು ಬೇಕು ಕಮೆಂಟ್ ಮಾಡಿರಿ. ಈಗ ಪ್ರಿಪ್ರೇಟ್ರಿ ಏನಿದೆ, 3 ಪ್ರಿಪ್ರೇಟ್ರಿ ಏನಾಗಿದೆ, ಸೊ ಅದರಿಂದ ನಾನು ಕ್ವಶನ್ಸ್ನ ತೊಗೊಂಡಿದ್ದೀನಿ. ಸೊ ಸಾಲ್ವ್ ಮಾಡೋಣ, ನೋಡೋಣ. ಮತ್ತಿನ್ನೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಓಕೆ, ಮಾಡ್ತೀನಿ. ನೀವೇನು ಕಮೆಂಟ್ ಮಾಡ್ತೀರಾ, ಏನು ಮಾಡ್ತೀರಾ ಚೆಕ್ ಮಾಡ್ತೀನಿ. ಓಕೆನಾ? ಸೊ ದಿಸ್ ಇಸ್ ನಾಟ್ ದ ಫಸ್ಟ್ ಕ್ವಶನ್, ಇನ್ನೂ ಇದೆ. ಬಟ್ ಆ್ಯಂಡ್ ಅಗೇನ್, ಎಷ್ಟು ಈಸಿ ಕ್ವಶನ್ ಗೊತ್ತಾ ಇದು ಸೀರೀಸು, ಇದು 3 ಪ್ಯಾರಲಲ್, ಸಿಂಪಲ್. ಓಕೆ, ಸೊ ನಾನು ಅಷ್ಟು ಕ್ವಶನ್ಸ್ನ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ ಅಂತಲ್ಲ, ಫಾಸ್ಟಾಗಿ ಕ್ವಿಕ್ಕಾಗಿ ನೋಡೋಣ. ಹೇಳೋದಲ್ಲ, ದಿಸ್ ಇಸ್ ವೆರಿ ಈಸಿ. ನಿಮಗೆ ಏನು ಅಪ್ರೋಚ್ ಬೇಕು ನೋಡೋಣ. ಓಕೆ, ಸೊ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್, ಆ್ಯಂಡ್ ಅಗೇನ್ ಡಯಾಗ್ರಾಮ್ಸ್ ನೋಡ್ಕೊಡ್ರಿ, ದಯವಿಟ್ಟು ಡಯಾಗ್ರಾಮ್ಸ್ ನೋಡ್ಕೊಡ್ರಿ. ಆ್ಯಂಡ್ ಪ್ರಾಪರ್ಟೀಸ್ ಗೊತ್ತಿತ್ತು ಅಂದರೆ ಎಲ್ಲ ಕ್ವಶನ್ಸು ಮಾಡ್ಬೋದು. ಸೊ ಏನಿದೆ, 2 ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಪಿ ಮತ್ತು ಕ್ಯೂ, ಕಾಂತಕ್ಷೇತ್ರ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು? ಸಿಂಪಲ್. ನೀವು ನೋಡಿದ ತಕ್ಷಣ ನಿಮಗೆ ಪ್ರಾಪರ್ಟೀಸ್ ಗೊತ್ತಾಗಬೇಕು ಏನಂತ. ಪಿ ಮತ್ತು ಕ್ಯೂ ಅಲ್ಲೆಲ್ಲ ಕಾಂತಕ್ಷೇತ್ರ ಸೇಮ್ ಇರುತ್ತೆ, ಯಾಕಂದರೆ ಒಳಗಿದೆ ಅಂದರೆ ಏನು, ಇಟ್ಸ್ ಯೂನಿಫಾರ್ಮ್. ಆ ಪ್ರಾಪರ್ಟೀಸ್ನೇ ಒಂದು ಸ್ವಲ್ಪ ಬೇರೆ ಥರ ಕೇಳಿದ್ದಾರೆ ಅಷ್ಟೇ, ಸಿಂಪಲ್. ಸೊ ಏನಿದೆ, ಪಿ ಆ್ಯಂಡ್ ಕ್ಯೂ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸಾಲಿನಾಯ್ಡ್ ಏನಿರುತ್ತೆ ಸೇಮ್ ಇರುತ್ತೆ. ಹೌದಾ ಇಲ್ಲೋ? ಸಿಂಪಲ್ ಬೇಸಿಕ್ ಪ್ರಾಪರ್ಟಿ ತಾನೆ. ಸೊ ಇನ್ ಪಿ ಆ್ಯಂಡ್ ಕ್ಯೂ ಇಟ್ ಈಸ್ ಈಕ್ವಲ್. ಸೊ ಎಲ್ಲಿದೆ, ಪಿ ಮತ್ತು ಕ್ಯೂಗಳಲ್ಲಿ ಸಮವಾಗಿದೆ. ಸಿಂಪಲ್, ಬೇಸ್ಡ್ ಆನ್ ದ ಪ್ರಾಪರ್ಟೀಸ್. ಓಕೆ, ಆ್ಯಂಡ್ ಅಗೇನ್ ಇದು ಗಿವನ್ ವಿಚ್ ಆ್ಯಂಗಲ್ ಇಸ್ ಬಿಗ್ಗರ್ ಅಮಾಂಗ್ R1 and R2. ಸಣ್ಣ ಹುಡುಗರು 9th 8th ಓದಿರ್ತೀರ. ಡಯಾಗ್ರಾಮ್ ನೋಡಿ ಹೇಳ್ಬೋದು ಯಾವ್ದು ದೊಡ್ಡದು. ಆಬ್ವಿಯಸ್ಲಿ R2 ದೊಡ್ಡದು. ಇಲ್ಲಿ ಡಯಾಗ್ರಾಮ್ ನೋಡಿದ್ರೆ ಹೇಳ್ಬೋದು, ಇನ್ನೇನು ಬೇಕು. ಅದನ್ನು ಕೇಳಿದ್ದಾರೆ. ಸೊ ಆ್ಯಂಡ್ ಇದಷ್ಟೇ ಅಲ್ಲ, ರೀಸನ್ಸ್ ಏನು, R1 ಮತ್ತು R2 ಕೋನಗಳಲ್ಲಿ ಯಾವ ಕೋನ ದೊಡ್ಡವಾಗಿದೆ, ಅದು ಸಿಂಪಲ್ಲು. ರೀಸನ್ ಕೇಳಿದ್ದಾರೆ. ಸೊ ರೀಸನ್ ಏನು, ಅವರಿಲ್ಲಿ ಮೆನ್ಷನ್ ಮಾಡಿದ್ದಾರೆ, ಗ್ಲಾಸು ಏರು. ಸೊ ಗ್ಲಾಸ್ ಈಸ್ ಡೆನ್ಸರ್, ಏರ್ ಏನಿದೆ ರೇರರ್ ಮೀಡಿಯಮ್. ಸೊ ಏನಾಗ್ತಿದೆ, ಇಟ್ ಈಸ್ ಗೋಯಿಂಗ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಮ್. ಸೊ ಡೆನ್ಸರಿಂದ ರೇರರ್ಗೆ ಹೋಗಬೇಕಾದ್ರೆ ಇಟ್ ಮೂವ್ಸ್ ಅವೇ ಫ್ರಮ್ ದ ನಾರ್ಮಲ್. ಸೊ ಏನಾಗುತ್ತೆ, R2 ಈಸ್ ಗ್ರೇಟರ್. ಸೊ ಇಲ್ಲಿ ಏರಿಂದ ಗ್ಲಾಸ್, ಸೊ ರೇರರಿಂದ ಡೆನ್ಸರ್ಗೆ ಬರಬೇಕಾದ್ರೆ ಸೊ ಏನಾಗುತ್ತೆ, ನಾರ್ಮಲ್ ಕಡೆ ಹೋಗುತ್ತೆ. ಸೊ ಏನಾಗುತ್ತೆ, ಆ್ಯಂಗಲ್ ಕಮ್ಮಿ ಆಗುತ್ತೆ. ಸೊ ಇದು ಜಾಸ್ತಿ, ಆಲ್ಮೋಸ್ಟ್ ಇದು ಸೇಮ್ ಇರುತ್ತೆ. ಇದ್ರ ಮೇಲೆ ಇನ್ನೊಂದು MCQ ಮಾಡಿದ್ದೀನಿ, ಚೆಕ್ ಮಾಡಿರಿ. ಸೊ 4 ಆಪ್ಷನ್ಸ್ ಕೊಟ್ಟು ಅದೊಂದು ಸ್ವಲ್ಪ ಟ್ರಿಕ್ಕಿ ಆಗಿದೆ. MCQಸಲ್ಲಿ ಚೆಕ್ ಮಾಡಿರಿ. ಓಕೆ, ಆ್ಯಂಡ್ ವೆರಿ 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 ಈಸಿ. ಸೊ ಇದನ್ನ ಇನ್ನೂ ಬೇರೆ ಥರ ಡಯಾಗ್ರಾಮ್ ಹಾಕಿ ಇನ್ನೂ ಹೆಂಗೆ ಕಲರ್ಫುಲ್ ಅಂದರೆ ಒಂಥರ ಚೇಂಜಸ್ ಹೆಂಗೆ ಮಾಡ್ಬೋದು ಅಂತೆಲ್ಲ ಮಾಡಿದ್ದೆ. ಆರಾಮ್, ವೆರಿ ಸಿಂಪಲ್. ಸೊ ಏನಿದೆ, ಆ್ಯಂಡ್ ಅಗೇನ್
ಅಪ್ರೋಚ್ ಏನು ಗೊತ್ತಾ, ಇಲ್ಲಿ ಕರೆಂಟ್ ಬಂತಾ, ಈ ಪಾಯಿಂಟಲ್ಲಿ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಯಿತು. ಸೊ ಈ ಪಾಯಿಂಟಲ್ಲಿ ಸ್ಪ್ಲಿಟ್ ಆದರೆ ಎಲ್ಲೆಲ್ಲಿ ಹೋಗುತ್ತೆ, ಮೇಲೋಯ್ತು, ಇಲ್ಲಿ ಕೆಳಗೋಯ್ತು, ಇನ್ನೊಂದು ಕೆಳಗೋಯ್ತು. ಮೂರು ಪಾತಲ್ಲಿ ಹೋಗ್ತಿದೆ. ಒಂದು ಮೇಲೆ, ಇನ್ನೊಂದು ಮಧ್ಯ, ಇನ್ನೊಂದು ಕೆಳಗೆ, 3 ಪಾತು. ಸೊ ಇಲ್ಲೆಲ್ಲ ಸೇಮಾ, ಇಲ್ಲೇನಿದೆ ಸೇಮಾ. ಸೊ ನೆಕ್ಸ್ಟು ಇಲ್ಲಿ ಏನಿದೆ ಸೇಮಾ, ಇಲ್ಲೂ ಏನಿದೆ ಸೇಮಾ, ಹೌದಾ? ಸೊ ಇಲ್ಲಿರೋದೇನಾಯಿತು, ಸೀರೀಸು. ಇದೇನಾಯಿತು, ಸೀರೀಸು. ಇದು ಪ್ಯಾರ್ಲಲ್ಲು. ಅಂದರೆ 3 ಪ್ಯಾರ್ಲಲ್ಲೇ ಫೈನಲಿ. ಸೊ ತೊಗೋಬೇಕಾದ್ರೆ 15 + 5 20, 20 + 5 25. ಸೊ ಮೇಲೇನಿದೆ 25, ನೆಕ್ಸ್ಟು ಕೆಳಗೇನಿದೆ 50, ನೆಕ್ಸ್ಟು ಕೆಳಗೇನಿದೆ 25. ಸೊ 3 ಹೆಂಗಿದೆ, ಪ್ಯಾರ್ಲಲ್. ಸಿಂಪ್ಲಿಫೈ ಮಾಡಿರಿ. ಸೊ 1/2. ಸೊ ಏನಾಗುತ್ತೆ, ಆ್ಯಂಡ್ ಅಗೇನ್ ಇದನ್ನು ಈಸಿನೇ. ಸೊ ನಾನು ನಿಮಗೆ ಬಿಡ್ತಿದ್ದೀನಿ. ಬಟ್ ಸಾಲ್ವ್ ಮಾಡೋದು ಇನ್ನೊಂದು ಮೆಥಡ್ ಹೇಳ್ತೀನಿ, ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ. ಸೇಮ್ ಏನಿದೆ ಒಂದು ಕಡೆ ಬರ್ಕೊಡ್ರಿ. ಈಸಿನಾ ಎಲ್ ಸಿ ಎಮ್ ತೊಗೊಳೋದು? ಸರ್ ಬೇಡ, ನಾನು ಎಲ್ ಸಿ ಎಮ್ ಒಂದೇ ಸಲ ತೊಗೊತೀನಿ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಬಟ್ ಹೇಳ್ತಿರೋದು, ಇಲ್ಲ ಸರ್ ಯಾಕೆ ಬೇಕು, ಎಲ್ ಸಿ ಎಮ್ ಒಂದೇ ಸಲ ತೊಗೊತೀನಿ, ಓಕೆ. ಬಟ್ ಇನ್ ಕೇಸ್ ಏನಾದರೂ ನಂಬರ್ಸ್ ಚೇಂಜ್ ಇತ್ತು ಅಥವಾ ಸ್ವಲ್ಪ ಕಾಂಪ್ಲಿಕೇಟ್ ಅಂದರೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಟೈಮ್ ತೊಗೊತಿದೆ ಅಂದರೆ ಸೇಮ್ ಏನಿದೆ ಫಸ್ಟ್ ಸಿಂಪ್ಲಿಫೈ ಮಾಡಿರಿ, ಆಮೇಲೆ ಇನ್ನೊಂದ್ರ ಜೊತೆ ಆ್ಯಡ್ ಮಾಡಿರಿ. ಸಿಂಪಲ್. ಇಲ್ಲಿ ನೀವು 25 50 ಇರೋದ್ರಿಂದ ಒಂದೇ ಸಲ ತೊಗೋಬೋದು 50. ಸೊ ಏನಾಗುತ್ತೆ, ಸೊ ದಿಸ್ ವಿಲ್ ಬಿ 2 + 1 ಪ್ಲಸ್ ಇದೇನಾಯಿತು 2. ಸೊ 5/50 ವಿಚ್ ಇಸ್ 1/10. ರೆಸಿಪ್ರೋಕಲ್ ತೊಗೋಬೇಕು ಫೈನಲಿ. ಸೊ ದಿಸ್ ಇಸ್ 1/RP. ಸೊ 1/RP. ಸೊ 1/RP ಏನು ಬರುತ್ತೆ, 5/50 ಬರುತ್ತೆ ವಿಚ್ ಈಸ್ 1/10. ಸೊ ಫೈನಲಿ ರೆಸಿಪ್ರೋಕಲ್ ತೊಗೊಂಡಾಗ 10. ಓಕೆ, ಸಿಂಪಲ್. ಟೋಟಲ್ ರೆಸಿಸ್ಟೆನ್ಸ್ ಅಷ್ಟೇ. ನೆಕ್ಸ್ಟು ಆ್ಯಂಡ್ ಡಯಾಗ್ರಾಮ್ಸ್ ಅಲ್ಲ, ಕಲರ್. ಸೊ ಪ್ರತಿಯೊಂದು ರಿಯಾಕ್ಷನ್ಸು ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನಿದೆ, ನಾನು ಆಗಲೇ ಫ್ಲ್ಯಾಶ್ ಕಾರ್ಡ್ಸಲ್ಲಿ ಶೇರ್ ಮಾಡಿದ್ದೀನಿ. ಸೊ ಟೆಕ್ಸ್ಟ್ ಬುಕ್ಸ್ ಕಲರ್ಸ್ ಏನಿದೆ, ಸೊ ಅಷ್ಟೂ ಫ್ಲ್ಯಾಶ್ ಕಾರ್ಡ್ಸಲ್ಲಿದೆ. ಸೊ ಕಲರ್ಸ್ ಆರ್ ಇಂಪಾರ್ಟೆಂಟ್. ಕಲರ್ಸ್ ಮೇಲೆ ಒಂದಲ್ಲ ಒಂದು ಕ್ವಶನ್ಸ್ ಬರ್ತಿದೆ. ಸೊ ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ಓಕೆ, ಸೊ ಮಿಸ್ ಮಾಡಬೇಡ್ರಿ. ಸೊ ಗ್ರೀನ್ ಕಲರ್ಡ್ ಕಾಂಪೌಂಡ್ ದಟ್ ಈಸ್ ಫೌಂಡ್ ವೆನ್ ಕಾಪರ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಕಾಪರ್ ಕಾರ್ಬೋನೇಟ್. ಸರ್ ಎಲ್ಲಿದೆ, ತಾಮ್ರದ ಕಾರ್ಬೋನೇಟ್. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ನಿಮಗೆ ರಸ್ಟಿಂಗ್ ತುಕ್ಕು ಹಿಡಿಯುವುದು. ಸೊ ಅದರಲ್ಲಿ 3 ಇದೆ. ಸೊ ಇದು ಒಂದು. ಓಕೆ, ನಿಮಗೆ ಬೆಸ್ಟ್ ಎಕ್ಸಾಂಪಲ್ ನೆನ್ಪಿಡ್ಕೋಬೇಕು. ಸರ್ ಇದು ನೆನ್ಪಿಡ್ಕೋಬೇಕು ಅಂದರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಈ ಅಮೆರಿಕಲ್ಲಿದೆ ಅಲ್ಲ, ಹಿಂಗೊಂದು ಕೈಯಲ್ಲಿ ಟಾರ್ಚ್ ಇಟ್ಕೊಂಡಿರೋದು, ಅದು ಆಯಿತು. ಈಗ ನೀವು ಅಬ್ಸರ್ವ್ ಮಾಡಿದ್ರಿ ಅಂದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನಮ್ಮದ್ರಲ್ಲೇ ಇದೆ. ಅಲ್ಲಿಗೆ ಯಾಕೆ ಹೋಗಬೇಕು? ನಮ್ಮದ್ರಲ್ಲಿ ಅಂದರೆ ಭಾರತದಲ್ಲಿ. ಯಾರ್ದು ಸ್ಟ್ಯಾಚ್ಯೂ ಆಫ್ ಯೂನಿಟಿ? ಯಾರ್ದು ಹೇಳ್ರಿ? ಐರನ್ ಮ್ಯಾನ್ ಆಫ್ ಇಂಡಿಯಾ ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಸೊ ಅವ್ರದ್ದು ನೀವು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಗ್ರೀನಾಗಿ ಟರ್ನ್ ಆಗ್ತಿದೆ. ಇನ್ನೂ ಆಗಿಲ್ಲ ಫುಲ್ಲು, ಟರ್ನ್ ಆಗ್ತಿದೆ. ಯಾಕಂದರೆ ಸೇಮ್ ಕಾರ್ಬನ್ ಡೈಆಕ್ಸೈಡ್. ಆ್ಯಂಡ್ ಇಲ್ಲಿ ಬೇಕಿರೋದು ವೆರಿ ಇಂಪಾರ್ಟೆಂಟ್, ರಿಯಾಕ್ಟ್ಸ್ ವಿತ್ ಮಾಯ್ಸ್ಟ್ ಏರ್. ಸೊ ಏನು ವರ್ತಿಸಿದಾಗ ಇಂಗಾಲದ ಡೈಆಕ್ಸೈಡ್. ಸೊ ತೇವಪೂರಿತ ಇಂಗಾಲದ ಡೈಆಕ್ಸೈಡ್. ಓಕೆ, ಸೊ ತೇವಪೂರಿತ. ಅದೇ ಡ್ರೈ ಆಯಿತು ಅಂದರೆ ಆಗಲ್ಲ. ಓಕೆ, ಸೊ ಮ್ಯಾಗ್ನೀಷಿಯಮ್ ಆ್ಯಂಡ್ ಮ್ಯಾಂಗನೀಸ್ ಮೆಟಲ್ಸ್ ಆರ್ ರಿಯಾಕ್ಟೆಡ್ ವಿತ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಆಸಿಡ್. ವಿಚ್ ಆಫ್ ದಿಸ್ metal is the evolution of bubbles faster. So and again see, ನಾನು ಪ್ರತಿ ಸಲ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಬಂದಾಗ ನಾನು ನಿಮಗೆ ಕೊಡ್ತೀನಿ. ಈಗಲೂ ನಾನು ನಿಮಗೆ ಕೊಡ್ತಿದ್ದೀನಿ. ದಯವಿಟ್ಟು ಟೆಕ್ಸ್ಟ್ ಬುಕ್ ಓದ್ರಿ. ಅಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ. ಸೊ ಆ್ಯಕ್ಟಿವಿಟಿ ಬೇಸ್ಡ್ ಕೆಳಗೆ ಒಂದೆರಡು ಪ್ಯಾರಾಗ್ರಾಫ್ ಇದೆ. ದಯವಿಟ್ಟು ನೋಡ್ಕೊಳ್ರಿ. ಬಿಕಾಸ್ ಎಕ್ಸಾಮಲ್ಲಿ ಅಲ್ಲಿಂದ ಹೆಂಗೆ ಬೇಕಾದ್ರೂ ಬರ್ಬೋದು. ದಿಸ್ ಇಸ್ ಒನ್ ಆಫ್ ದ ಕ್ವಶನ್. ಸಿಂಪಲ್. ಯಾವುದು ಅಂತ ಕೇಳ್ತೀರಾ? HNO3 ಕೊಟ್ಟಿದ್ದಾರೆ. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕೊಟ್ಟಿದ್ದಾರೆ. ಯಾಕೆ? ಸೊ ಅಥವಾ HNO3 ಮೆಟಲ್ಸ್ ಜೊತೆ ರಿಯಾಕ್ಟ್ ಆದಾಗ
ಸೊ HNO3 ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಎಲ್ಲ ಮೆಟಲ್ಸು ನಿಮಗೆ H2 ಬರಲ್ಲ. ಯಾಕೆ? ಅಥವಾ HNO3 ಮೆಟಲ್ ಜೊತೆ ರಿಯಾಕ್ಟ್ ಆದಾಗ H2 ಬರಲ್ಲ, ಯಾಕೆ? ಅದು ಒಂದು ರೀಸನು. ನೆಕ್ಸ್ಟು ಯಾವುದಾದ್ರ ಜೊತೆ ರಿಯಾಕ್ಟ್ ಆಗುತ್ತೆ, H2 ಬರಬೇಕು, ಹೈಡ್ರೋಜನ್ ಬರಬೇಕು ಅಂದರೆ ಮೆಗ್ನೀಷಿಯಮ್ ಮತ್ತು ಮ್ಯಾಂಗನೀಸ್. ಸೊ ಮೆಗ್ನೀಷಿಯಮ್ ಮತ್ತು ಮ್ಯಾಂಗನೀಸ್ ಜೊತೆ ರಿಯಾಕ್ಟ್ ಆದಾಗಷ್ಟೇ HNO3 ನಿಮಗೆ H2 ರಿಲೀಸ್ ಆಗುತ್ತೆ. ಸೊ ಆ್ಯಂಡ್ ಅದರಲ್ಲಿ ಯಾವುದು ಅಂತ ಬೇಸ್ಡ್ ಆನ್ ದ ಆ್ಯಕ್ಟಿವಿಟಿ. ದಯವಿಟ್ಟು 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 ಇದನ್ನು ನೋಡ್ರಿ. ಓಕೆ, ಸೊ ಎಕ್ಸಾಮಲ್ಲಿ ಬಂತು ಅಂದರೆ ಫೈನಲ್ ನೀವೇ ನನಗೆ ಹೇಳ್ತೀರಾ ಸರ್ ಥ್ಯಾಂಕ್ ಯು ಅಂತ, ಬಿಕಾಸ್ ಅದಷ್ಟು ಇಂಪಾರ್ಟೆಂಟ್ ಅಂತ ಸಾಕಷ್ಟು ಮಂದಿ ನೆಗ್ಲೆಕ್ಟ್ ಮಾಡ್ತಾರೆ. ಓಕೆ, ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಒಂದೇ 2 ಪ್ಯಾರಾಗ್ರಾಫ್ ಇದೆ. ಸೊ ಒಂದೇ ಕಡೆ ಇದೆ 2 ಪ್ಯಾರಾಗ್ರಾಫು, ಆ್ಯಂಡ್ ಅದ್ರ ಮೇಲೆ ಆ್ಯಕ್ಟಿವಿಟಿ ಇದೆ, ನೋಡ್ಕೊಳ್ಳಿ. ಆ್ಯಂಡ್ ಆ ಆ್ಯಕ್ಟಿವಿಟಿ ಅದಕ್ಕೆ ಲಿಂಕ್ ಅಲ್ಲ, ಸೊ ಹಿಂದೆ ಮಾಡಿರೋದು ಎಲ್ಲ ಮೆಟಲ್ಸು ತೊಗೊಳ್ರಿ, ರಿಯಾಕ್ಟ್ ಮಾಡಿರಿ ಅಂತ ಹಿಂದಿನ ತೊಗೊಂಡು ಲಿಂಕ್ ಮಾಡಿರೋದು. ಓಕೆ, ಸೊ ಸಿಂಪಲ್. ಇಲ್ಲಿ A ಮತ್ತು B ಯಾವ ಕಲರು? ಇಲ್ಲಿ ನೀವು ಗ್ರೀನ್ ಕಲರ್ ಯೂಸ್ ಮಾಡಿದ್ರಿ ಅಂದರೆ ಸೊ ಹೊರಗೆ ಬರೋದೇನು ಅದೇ ಕಲರ್ ಬರುತ್ತೆ, ಗ್ರೀನ್ ಕಲರೇ ಬರುತ್ತೆ. ಸೊ ಗ್ರೀನು ಒಂದೇ ಸಿಂಗಲ್ ಕಲರ್ ಇರೋದ್ರಿಂದ ಇಲ್ಲೂ ಒಂದೇ ಸಿಂಗಲ್ ಕಲರ್ ಬರುತ್ತೆ. ವೈಟ್ ಲೈಟ್ ಆಗಿದ್ದಿದ್ದರೆ, ಇಲ್ಲಿ ವೈಟ್ ಲೈಟ್ ಇದ್ದಿದ್ದರೆ 7 ಕಲರ್ ಬರೋದು, ಬಟ್ ವೈಟ್ ಲೈಟ್ ಅಲ್ಲ ಇಲ್ಲಿ. ಓಕೆ, ನಿಮಗಿಲ್ಲಿ ಗ್ರೀನ್ ಕಲರ್ ಬದಲು ರೆಡ್ ಕಲರ್ ಕೊಟ್ಟರು ಅಂದರೆ ರೆಡ್, ಇಲ್ಲಿ ವೈಲೆಟ್ ಕೊಟ್ಟರು ಅಂದರೆ ವೈಲೆಟ್, ಆರೆಂಜ್ ಕೊಟ್ಟರು ಅಂದರೆ ಆರೆಂಜ್. ಸೊ ಯಾವ ಕಲರ್ ಗ್ಲಾಸ್ ಇರುತ್ತೆ ಆ ಕಲರ್ನಷ್ಟೇ ಬಿಡುತ್ತೆ, ಇನ್ನು ಮಿಕ್ಕಿದ್ದು ಯಾವುದು ಬಿಡಲ್ಲ. ಸೊ ಇದನ್ನು ಆ್ಯಕ್ಚುಲಿ ನೀವು ಸೆಕೆಂಡ್ PUC ಬಂದಾಗ ಓದ್ತೀರ. ಸೊ ಇಲ್ಲಿ ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಅರ್ಥ ಮಾಡ್ಕೊಡ್ರಿ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ನಾಟ್ ಕೈಂಡ್ ಆಫ್ ಸ್ಟ್ರೈಟ್ ಫಾರ್ವರ್ಡ್ ಆ್ಯಕ್ಚುಲಿ, ಬಟ್ ಸ್ಟಿಲ್ ದಟ್ಸ್ ಫೈನ್. ನೀವೀಗ ಎಲ್ಲಾದರೂ ನೋಡಿದರೆ ರೆಡ್ ಕಲರ್ ನೋಡಿದರೆ ನಿಮ್ಗೆ ರೆಡ್ ಕಲರ್ ಕಾಣಿಸ್ತಿರುತ್ತೆ, ಯಾಕಂದರೆ ಗ್ಲಾಸಲ್ಲಿ ಬಿಡ್ತಿರೋ ರೆಡ್ ಕಲರು. ಸೊ ಮಿಕ್ಕಿದ್ದು ಯಾವುದೂ ಬರೋಲ್ಲ. ಸೊ ಅದೇ ನಿಮಗೆ ಎಲ್ಲಾದರೂ ಬ್ಲೂ ಕಲರ್ ಗ್ಲಾಸಸ್ ನೋಡಿದರೆ ಬ್ಲೂ ಕಲರ್ ಯಾಕೆ ಕಾಣಿಸುತ್ತೆ? ಬಿಕಾಸ್ ಬ್ಲೂ ಕಲರ್ ಅಷ್ಟೇ ಬರ್ತಿರುತ್ತೆ, ಬೇರೆ ಕಲರ್ ಬರ್ತಿರಲ್ಲ. ಸಿಂಪಲ್. ಸೊ ಗ್ರೀನ್ ಗ್ಲಾಸಿಂದ ಹೊರಗೆ ಬರೋದು ಗ್ರೀನ್ ಕಲರ್. ಸೊ ಒಂದೇ ಕಲರ್ ಇರೋದ್ರಿಂದ ಬೀನು ಅದೇ ಕಲರ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟು ಇದೇ ಥರ ಕ್ವಶನ್ನು, ಇದು ಸೆಕೆಂಡ್ ಪ್ರಿಪ್ರೇಟರಿ, ಇನ್ನೊಂದು ಥರ್ಡ್ ಪ್ರಿಪ್ರೇಟರಿಯಲ್ಲಿ ಕೇಳಿದ್ದಾರೆ. ಆ್ಯಂಡ್ ಟೆಕ್ಸ್ಟ್ ಬುಕ್ ಕ್ವಶನ್ ಇದು, ಬೇರೆ ಎಲ್ಲೋ ಅಲ್ಲ, ಟೆಕ್ಸ್ಟ್ ಬುಕ್ ಕ್ವಶನ್. ಬಟ್ ಸ್ವಲ್ಪ ಚೇಂಜ್ ಮಾಡಿ ಕೇಳಿದ್ದಾರೆ. ಥರ್ಡ್ ಪ್ರಿಪ್ರೇಟರಿಯಲ್ಲಿ ಕೇಳಿದಂತೂ ಪಕ್ಕಾ ಟೆಕ್ಸ್ಟ್ ಬುಕ್ ಕ್ವಶನ್ನೇ, ಇದೊಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಈ ಥರ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಔಟ್ ಆಫ್ ದ ಪೇಪರ್, ಇನ್ಸೈಡ್ ದ ಪೇಪರ್, ಎಲ್ಲಿದೆ? ಔಟ್ ಆಫ್ ದ ಸರ್ಫೇಸ್ ಆಫ್ ದ ಪೇಪರ್. ಬಿಕಾಸ್ ನಿಮಗೆ ಅನಾಲಿಸಿಸ್ ಮಾಡೋದಕ್ಕೆ, ನೀವು ನೋಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಎಲೆಕ್ಟ್ರಾನ್ ಪುಂಜವು ಹಾಳೆಯ ಮೇಲ್ಮೈಯಿಂದ ಹೊರಕ್ಕೆ, ಸೊ ಹಾಳೆಯಿಂದ ಹೊರಗೆ ಬರ್ತದೆ. ಸೊ ನಿಮಗೆ ನೋಡೋದಕ್ಕೆ, ಫೀಲ್ ಮಾಡೋದಕ್ಕೆ ಈಸಿ. ಸೊ ಪೋಲ್ ಯಾವುದು? ಪ್ರೆಡಿಕ್ಟ್ ದ ಪೋಲ್ ಆಫ್ ಮ್ಯಾಗ್ನೆಟಿಕ್ ಇಂಡಿಕೇಟೆಡ್ ಆಸ್ ಎ. ಸೊ ಎ ಯಾವುದು? ಉತ್ತರನೋ ದಕ್ಷಿಣ? ಉತ್ತರ ಧ್ರುವವು ಹಾಡಿದಲ್ಲ, ಇದರ ಏನೋ ಮುಂದೆ ನನಗೂ ಗೊತ್ತಿಲ್ಲ. ಓಕೆ, ಸೊ ಈಗ ಸಡನ್ನಾಗಿ ಲಿರಿಕ್ಸ್ ಬರ್ತಿಲ್ಲ. ಹಾಡು ಕೇಳಿದ್ದೀನಿ, ಸಾಕಷ್ಟು ಸಲ ಕೇಳಿದ್ದೀನಿ. ಓಕೆ, ಸ್ಟೇಟ್ ದ ಪ್ರಿನ್ಸಿಪಲ್. ಒಂದೇ ಪ್ರಿನ್ಸಿಪಲ್ಲು, ನೀವು ಅದೇ ಪ್ರಿನ್ಸಿಪಲ್ ಯೂಸ್ ಮಾಡ್ಕೊಂಡೆ ಫೈಂಡ್ ಮಾಡಬೇಕು. ಅದೇ ಪ್ರಿನ್ಸಿಪಲ್ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡಿಲ್ಲ ಅಂದರೆ ಎಲ್ಲಿಂದ ಆನ್ಸರ್ ಬರುತ್ತೆ? ಸೊ ನಿಮಗೆ ಇದು ಗೊತ್ತಿಲ್ಲ ಅಂದರೆ ಇದಂತೂ ಚಾನ್ಸೇ ಇಲ್ಲ ಮಾಡೋದಕ್ಕೆ, ಹೌದೋ ಇಲ್ಲೋ? ಸೊ ಬಿ ಗೊತ್ತಿದ್ದಾಗ ನಿಯಮವನ್ನು ನಿರೂಪಿಸಿ. ನಿಯಮ ಗೊತ್ತಿದ್ರೆ ಅಷ್ಟೇ ಎ ಗೊತ್ತಾಗುತ್ತೆ, ಇಲ್ಲಾಂದರೆ ಎ ಗೊತ್ತೇ ಆಗಲ್ಲ. ಸೊ ಯಾವುದು? ಆ್ಯಂಡ್ ಅಗೇನ್ ಹೇಳ್ತಿದ್ದೀನಲ್ಲ, ನಿಮಗೆ ಇರೋದು ಒಂದೇ. ಸೊ ಹಳೆ ಸಿಲೆಬಸ್ ತೆಗೆದಿದ್ರೆ ರೈಟು ಬರುತ್ತೆ, ನಿಮಗೆ ಕೊಟ್ಟಿರೋದು ಒಂದೇ ಲೆಫ್ಟು. ಇದಿತ್ತು ಅಂದಿದ್ರೆ ಇನ್ನೂ ಕನ್ಫ್ಯೂಸ್ ಆಗೋದು. ಸೊ ಕನ್ಫ್ಯೂಷನ್ನೇ ಬೇಡ, ಇದರಲ್ಲೂ ಕನ್ಫ್ಯೂಷನ್ ಮಾಡ್ಕೊಳಂಗಿಲ್ಲ. ಓಕೆನಾ? ಯಾಕಂದರೆ ನಿಮ್ಮ ಸೀನಿಯರ್ಸ್ ಎಲ್ಲ ಎರಡೂ ಹಿಡ್ಕೊಂಡು ಬರೀತಿದ್ರು. ಎರಡು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಇತ್ತು, ರೈಟ್ ಹ್ಯಾಂಡ್ ರೂಲ್ ಇತ್ತು, ಎರಡೂ ಯೂಸ್ ಮಾಡಿಕೊಂಡು ಕ್ವಶನ್ಸು, ಆನ್ಸರ್ಸು, ಇನ್ನೂ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಎಲ್ಲ ಅಟೆಂಡ್ ಮಾಡಬೇಕಿತ್ತು, ವಿಚ್ ವಾಸ್ ಇವನ್ ಮೋರ್ ಕನ್ಫ್ಯೂಸಿಂಗ್. ಬಟ್ ನಿಮ್ಗೆ ಯಾವ ಕನ್ಫ್ಯೂಷನೂ ಇಲ್ಲ. ರೈಟ್ ಬೇಡ ಅಂತ ತೆಗೆದುಬಿಟ್ಟಿದ್ದಾರೆ, ಅಂದರೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ತೆಗೆದೇ ಬಿಟ್ಟಿದ್ದಾರೆ. ಇರೋದು ಒಂದೇ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಸೊ ಏನಿದೆ, ಒಂದು ಬೀಮ್ ಆಫ್ ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಓಕೆ, ಸೊ ಈಗ ಬೀಮ್ ಆಫ್ ಎಲೆಕ್ಟ್ರಾನ್ಸ್ ಬರ್ತಾ ಇರಬೇಕಾದ್ರೆ ಮ್ಯಾಗ್ನೆಟಿಕ್ ಪೋಲ್ ಇದೆ, ಎ ಬಿ ಇದೆ. ಓಕೆನಾ?
ಸೊ ಔಟ್ ಆಫ್ ದ ಸರ್ಫೇಸ್ ಆಫ್ ದ ಪೇಪರ್ ಬರುತ್ತೆ. ಸೊ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಸಿಂಪಲ್. ಬೀಮ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಏನಿರುತ್ತೆ? ಆಪೋಸಿಟ್. ಸೊ ಎಲೆಕ್ಟ್ರಾನ್ ಡೈರೆಕ್ಷನ್ನು ಕರೆಂಟ್ ಡೈರೆಕ್ಷನ್ ಆಪೋಸಿಟ್. ಸೊ ಕರೆಂಟ್ ಡೈರೆಕ್ಷನ್ ಯಾವುದು? ಮಧ್ಯದ ಬೆರಳು. ಸೊ ಕರೆಂಟ್ ಡೈರೆಕ್ಷನ್ ಹಿಂಗೆ ಹೋಗಲ್ಲ. ಸೊ ಏನಾಗುತ್ತೆ? ರಿವರ್ಸ್ ಆಗುತ್ತೆ. ಸೊ ಇಲ್ಲೇ ಆನ್ಸರ್ ಬಂದೇ ಬಿಡ್ತು. ಸೊ ಕರೆಂಟ್ ಡೈರೆಕ್ಷನ್ ಉಲ್ಟಾ. ಬೀಮ್ ಆಫ್ ಎಲೆಕ್ಟ್ರಾನ್ಸ್ ಹಿಂಗೆ ಹೋಯ್ತು ಅಂದರೆ ಕರೆಂಟ್ ಡೈರೆಕ್ಷನ್ ಆಪೋಸಿಟ್. ಸೊ ಏನು ಹೇಳ್ತೀರಾ? ಔಟ್ ಆಫ್ ದ ಪೇಪರ್ ಹೊರಗೆ, ಹಾಳೆಯ ಮೇಲ್ಮೈಯಿಂದ ಹೊರಗೆ ಬರ್ತಾ ಇದೆ. ಸೊ ಇದೇ ಪೇಪರ್ ಅಂದ್ಕೊಡ್ರಿ. ಸೊ ಪೇಪರ್ ನೀವು ಹಿಂಗೆ ಹಿಡಿದಾಗ, ಪೇಪರಲ್ಲಿ ಇನ್ನೂ ಈಸಿ ಆಗುತ್ತೆ. ಸೊ ಪೇಪರ್ ಹಿಂಗೆ ಹಿಡಿದಾಗ ಫೋರ್ಸ್ ಏನಾಗ್ತಿದೆ? ಹೊರಗೆ ಬರ್ತಾ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲಿಂದ ಕೆಳಗೆ ಅಂದರೆ, ಸೊ ಎಲ್ಲಿಂದ ಹೋಗ್ಬೇಕು? ನಾರ್ತಿಂದ ಸೌತ್ ಹೋಗ್ಬೇಕು. ಸಿಂಪಲ್, ಮುಗೀತು. ಸೊ ನಾರ್ತ್ ಪೋಲು ಪ್ರಿನ್ಸಿಪಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಬರೆದ್ರೆ 2 ಮಾರ್ಕ್ಸ್ ಬಂತು. ಯಾರಿಗುಂಟು ಯಾರಿಗಿಲ್ಲ, ಇಂಥ ಬಂಪರ್ ಆಫರ್. ಓಕೆ, ಆ್ಯಂಡ್ ಅಗೇನ್ ಸಿಂಪಲ್ಲೇ ಇದು. ಇಲ್ಲೇನು ಕೊಟ್ಟಿದ್ದಾರೆ? ಅನ್ಸ್ಯಾಚುರೇಟೆಡ್ ಕೊಟ್ಟಿದ್ದಾರೆ. ಸೊ ಇನ್ಕರೆಕ್ಟ್ ಡಾಟ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆ್ಯಂಡ್ ರೀರೈಟ್. ಸೊ ಕೆಳಗಿನ ಅಪರ್ಯಾಪ್ತ ಹೈಡ್ರೋಕಾರ್ಬನ್, ಅಪರ್ಯಾಪ್ತ. ಸೊ ಅಪರ್ಯಾಪ್ತ ಅಂದಾಗ ಇಲ್ಲಿ ಒಂದು ನೋಡ್ರಿ, ಅಪರ್ಯಾಪ್ತ ಅಂತ ಒಂದು ನೋಡ್ರಿ. ಸೊ ಏನಿದೆ ಯೋಚನೆ ಮಾಡಿರಿ. ಜಸ್ಟ್ ನಾನು ನಿಮ್ಗೊಂದು ಒಂದೇ ನಿಮಿಷ ಟೈಮ್ ಕೊಡ್ತೀನಿ. ಜಸ್ಟ್ ಯೋಚನೆ ಮಾಡಿರಿ ಏನೇನು ಆಗಬಹುದು. ಜಸ್ಟ್ ಯೋಚನೆ ಮಾಡಿರಿ. ಸೊ ಏನಾಗತ್ತೆ? ಜಸ್ಟ್ ಯೋಚನೆ ಮಾಡಿರಿ. ಬಿಕಾಸ್ ಸಿ, ಅನ್ಸ್ಯಾಚುರೇಟೆಡ್ ಅಂದಾಗ ನಿಮಗೆ 2 ಕಾರ್ಬನ್ ಬರದೇ ಇರ್ಬೋದು. ಅಂದರೆ ಇಟ್ ಕ್ಯಾನ್ ಬಿ ಓನ್ಲಿ ಸಿಂಗಲ್ ಕಾರ್ಬನ್. ಸೊ ಸಿಂಗಲ್ ಹೈಡ್ರೋಜನ್ 2 ಹೈಡ್ರೋಜನ್ ಅಂತ ಕೊಟ್ಟಾಗ ಏನಾಗುತ್ತೆ? ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ. ಇಲ್ಲಿ ಹೈಡ್ರೋಜನ್, ಹೌದಾ? ಬಟ್ ಇಲ್ಲಿ ಕೊಟ್ಟಿರೋದೇನು? ಇಲ್ಲಿ 2 ಹೈಡ್ರೋಜನ್ ಕೊಟ್ಟಿದ್ದಾರೆ. ಓಕೆ, ಸೊ ಡಬಲ್ ಬಾಂಡ್ ಬರಬೇಕು. ಸೊ ಡಬಲ್ ಬಾಂಡ್ ಅಂದರೆ ಇನ್ನೊಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಆ್ಯಡ್ ಮಾಡೋದು ಮುಗೀತು. ಇದನ್ನೇ ಅವರು ಅನ್ಸ್ಯಾಚುರೇಟೆಡ್ ಅಂದಾಗ ಬರೀ ಸಿಂಗಲ್ ಹೈಡ್ರೋಜನ್ ಕೊಟ್ಟಿದ್ರು ಅಂದರೆ ಆವಾಗ ಏನಾಗ್ತಿತ್ತು? ಟ್ರಿಪಲ್ ಬಾಂಡ್ ಮೀನ್ಸ್ 3 ಎಲೆಕ್ಟ್ರಾನ್ಸ್, ಅಂದರೆ 3 ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಿತ್ತು. ಸೊ ಇಲ್ಲಿರೋದು 2 ಹೈಡ್ರೋಜನ್, ಸೊ ಡಬಲ್ ಬಾಂಡ್. ಓಕೆನಾ? ಸೊ ನಂಬರ್ ಆಫ್ ಹೈಡ್ರೋಜನ್ಸ್ ನೋಡ್ಕೊಡ್ರಿ. ಅಂಡರ್ ವೆರಿ ಸ್ಟ್ರಿಕ್ಟ್ ಹ್ಯೂಮಿಡ್ ಕ್ಲೈಮೇಟ್ ಸೋಡಿಯಂ ಕ್ಲೋರೈಡ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಅತಿ ಹೆಚ್ಚು ತೇವಾಂಶವಿರುವ ವಾತಾವರಣದಲ್ಲಿ ಸೋಡಿಯಂ ಕ್ಲೋರೈಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಆಮ್ಲದೊಂದಿಗೆ, ಸೊ ಸೋಡಿಯಂ ಕ್ಲೋರೈಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ H2SO4 ವರ್ತಿಸಿ ಶುಷ್ಕ ಅನುಲವನ್ನು ಉಂಟು ಮಾಡುವುದು. ಸೊ ಇದು ಲಿಟ್ಮಸ್ ಪೇಪರ್ ಜೊತೆ ಪಾಸ್ ಮಾಡಿದಾಗ ಕಲರ್ ಚೇಂಜ್ ಆಗುತ್ತೆ. ಆಬ್ವಿಯಸ್ಲಿ ಚೇಂಜ್ ಆಗಬೇಕು. ಏನಕ್ಕೆ? NaCl ಪ್ಲಸ್ H2SO4. ಸೊ ಏನು ಬರುತ್ತೆ? Na2SO4 ಪ್ಲಸ್ HCl. ಇದು ರಿಯಾಕ್ಷನ್ ಬರಿಬೇಕಾಗಿಲ್ಲ, ಬರೆದ್ರಿ ಅಂದರೆ ಒಳ್ಳೆಯದು. ಸೊ HCl ಏನು ಮಾಡುತ್ತೆ? ಸೊ Na2SO4 ಇಸ್ ಸಾಲ್ಟ್, ಇದು ಸಾಲ್ಟು. ಸೊ ನಿಮ್ಗೆ ಸೊ ಸೋಡಿಯಂ ಸಲ್ಫೇಟ್ ತೊಗೊಳ್ರಿ. ಸೊ HCl ಬೇಕು, ನಿಮಗೆ ಬೇಕಿರೋದು ಮೇಯ್ನ್ HCl. ಸೊ HCl ಏನು ಮಾಡುತ್ತೆ? ಸೊ ನಾವು ವಿಚ್ ಡ್ರೈ ಲಿಟ್ಮಸ್ ಪೇಪರ್ ಚೇಂಜಸ್ ಇಟ್ಸ್ ಕಲರ್ ವೆನ್ ಬಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ ಗ್ಯಾಸ್. ಡ್ರೈ ಲಿಟ್ಮಸ್ ಕೊಟ್ಟಿದ್ದಾರೆ ಸರ್, ಕಲರ್ ಚೇಂಜ್ ಆಗುತ್ತೆ ಹೆಂಗೆ ಅಂದರೆ ಹ್ಯೂಮಿಡ್ ಕ್ಲೈಮೇಟ್ ಇದೆ, ಸೊ ಮಾಯಿಸ್ಟೇರ್ ಆಗಲೇ ಇದೆ. ಸೊ ಅದ್ರ ಜೊತೆ ಡ್ರೈ ಲಿಟ್ಮಸ್ ತೊಗೊಂಡು ಬಂದಾಗ ಸೊ ಈ ಮಾಯಿಸ್ಟೇರ್ ಏನಾಗ್ತದೆ? ಈ ಗ್ಯಾಸ್ ಜೊತೆ ರಿಯಾಕ್ಟ್ ಆಗಿ ಲಿಟ್ಮಸ್ನ ಚೇಂಜ್ ಮಾಡುತ್ತೆ. ಯಾವ ಕಲರ್ ಚೇಂಜ್ ಮಾಡಬೇಕು? ಇದು ಆ್ಯಸಿಡು ಯಾವ ಲಿಟ್ಮಸ್ನ ಚೇಂಜ್ ಮಾಡುತ್ತೆ? ಸೊ ಬ್ಲೂ ಲಿಟ್ಮಸ್ ಇರೋದೇನಾಗುತ್ತೆ? ಸೊ ಈಗ ನೀವು ಬ್ಲೂ ಲಿಟ್ಮಸ್ ತೊಗೊಂಡು ಬಂದ್ರಿ ಅಂದರೆ ಸೊ ಇದ್ರ ಹತ್ರ ಸೊ ಏನಾಗುತ್ತೆ? ಬ್ಲೂ ಲಿಟ್ಮಸ್ ಇರೋದು ರೆಡ್ ಆಗುತ್ತೆ. ಸಿಂಪಲ್. ಸೊ ಬ್ಲೂ ಲಿಟ್ಮಸ್ ತೊಗೊಂಡು ಬಂದಾಗ ಚೇಂಜ್ ಆಗುತ್ತೆ, ಬಿಕಾಸ್ HCl ಎವಾಲ್ವ್ ಆಗ್ತಿದೆ. ಓಕೆನಾ? ನೆಕ್ಸ್ಟು ಇದು ಆ್ಯಕ್ಚುಲಿ ಈಸಿನೇ. ನಾನು ಯಾಕೆ ಕೊಟ್ಟಿದ್ದೆ ಅಂದರೆ ಮ್ಯಾಗ್ನಿಫಿಕೇಷನ್ ಚೆಕ್ ಮಾಡ್ಕೊಳ್ರಿ. ಬಿಕಾಸ್ ಮ್ಯಾಗ್ನಿಫಿಕೇಷನ್ ಏನಿದೆ ಸಾಕಷ್ಟು ಕ್ವಶನ್ಸ್ ಬರ್ತಾ ಇದೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ವೆರಿ ಈಸಿ ಕ್ವಶನು. ಮ್ಯಾಗ್ನಿಫಿಕೇಷನ್ -3 ಏನಿದೆ? ದ ಕರೆಂಟ್ ಗಿವನ್ ಟೇಬಲ್. ಸೊ ಎಲ್ಲ ಲೆನ್ಸ್ ಇದೆಯಾ? ಫಸ್ಟ್ ಲೆನ್ಸೋ ಮಿರರೋ ನೋಡ್ಕೊಡ್ರಿ. ಸೊ ಎಲ್ಲ ಏನಿದೆ? ಮಸೂರಾನ ಇದೆಯಾ? ನೋಡ್ಕೊಡ್ರಿ. ನೆಕ್ಸ್ಟು -3 ನಿಮಗೆ ಮ್ಯಾಗ್ನಿಫಿಕೇಷನ್ 1ಕ್ಕಿಂತ ಜಾಸ್ತಿ ಅಥವಾ ಒಂದಕ್ಕಿಂತ ಜಾಸ್ತಿ ಬರಬೇಕು ಅಂದರೆ ಒಂದೇ ಯಾವುದು? ಇಟ್ ಶುಡ್ ಬಿ ಕಾನ್ವೆಕ್ಸ್ ಲೆನ್ಸ್. ಸೊ 1ಕ್ಕಿಂತ ಜಾಸ್ತಿ ಬರಬೇಕು ಅಂದರೆ ಅದು ಪೀನಾ ಮಸೂರಾನ ಆಗಿರಬೇಕು.
ಒಂದಕ್ಕಿಂತ ಜಾಸ್ತಿ ಬೇರೆ ಇನ್ಯಾವುದರಲ್ಲೂ ಬರಲ್ಲ. ಇನ್ನೊಂದು ಯಾವುದಿದೆ, ಒಂದಕ್ಕಿಂತ ಕಮ್ಮಿ ಆ್ಯಂಡ್ ಪಾಸಿಟಿವ್ ಇದೆ. ಸರ್ ಕನ್ಫ್ಯೂಷನ್ ಆಗುತ್ತೆ. ಸಿಂಪಲ್, ಹೇಳಿದ್ನಲ್ಲ, m=h'/h. ಸೊ ಹೈಟ್ ಏನಿರುತ್ತೆ ಇಮೇಜ್ದು ಆಲ್ವೇಸ್ ಪಾಸಿಟಿವ್. ಯಾಕಂದರೆ ಆಬ್ಜೆಕ್ಟ್ ಏನಿರುತ್ತೆ ಯಾವತ್ತೂ ಮೇಲೆ ಇರುತ್ತೆ, ಪಾಸಿಟಿವ್. ಇಮೇಜು ರಿಯಲ್ ಬಂತು ಅಂದರೆ ವಿಚ್ ಇಸ್ ಕಾನ್ವೆಕ್ಸ್ ಲೆನ್ಸ್, ಆವಾಗ ನೆಗೆಟಿವ್ ಆಗುತ್ತೆ, ಮ್ಯಾಗ್ನಿಫಿಕೇಶನ್ ನೆಗೆಟಿವ್ ಆಗುತ್ತೆ. ಅದೇ ಕಾನ್ಕೇವಲ್ಲಿ ಇಟ್ ಈಸ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್. ಸೊ ಕಾನ್ಕೇವಲ್ಲಿ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಆ್ಯಂಡ್ ಲೆಸ್ ದ್ಯಾನ್ 1, ಒಂದಕ್ಕಿಂತ ಕಮ್ಮಿ ಆಯಿತು ಅಂದರೆ ಅದು ಕಾನ್ಕೇವ್ ಲೆನ್ಸ್. ಒಂದಕ್ಕಿಂತ ಕಮ್ಮಿ ಆಯಿತು ಆ್ಯಂಡ್ ಪಾಸಿಟಿವ್ ಇತ್ತು ಅಂದರೆ, ಓಕೆ. ಸೊ ಇಟ್ ಈಸ್ ಕಾನ್ಕೇವ್ ಲೆನ್ಸ್. ಸೊ ಏನಾಯಿತು, ನಿಮ್ನ ಮಸೂರ, ಸಿಂಪಲ್. ಸೊ ಸೈನ್ ಅಂದರೆ ಮ್ಯಾಗ್ನಿಫಿಕೇಶನ್ ನೋಡ್ಕೊಳ್ರಿ. ಅದೇ ಒಂದು ವೇಳೆ ಇಲ್ಲಿ ಇದು +3 ಅಂತ ಕೊಟ್ಟಿದ್ರು. ಸೊ ಎರಡು ಕಾನ್ವೆಕ್ಸ್ ಲೆನ್ಸ್. ಸೊ ಏನು ಕಾನ್ವೆಕ್ಸು, ಬಿನೂ ಕಾನ್ವೆಕ್ಸು, ಎರಡು ಒಂದು +3 ಅಂತ ಕೊಟ್ಟಿದ್ರು ಅಂದರೆ, ಯಾಕೆ ಕಾನ್ವೆಕ್ಸ್ ಲೆನ್ಸಲ್ಲಿ ಪಾಸಿಟಿವ್ ಇರುತ್ತೆ ಆ್ಯಂಡ್ ಹೈಟ್ ಆಫ್ ದ ಇಮೇಜ್ ಏನಿರುತ್ತೆ ದೊಡ್ಡದಿರುತ್ತೆ, ಓಕೆನಾ. ಸೊ ಸೇಮ್ ಹಿಂದೆ ಮಾಡೋದಲ್ಲ, ಅದೇ ಥರ ಕೊಟ್ಟಿರೋ ರೇಖಾತ್ಮಕ ಚಿತ್ರಗಳು, ಕಾಂತಕ್ಷೇತ್ರ ಏನಿದೆ, ಸೊ ಹಿಂಗೆ ಹೋಗ್ತಿದೆ. ಸೊ ಇದನ್ನು ಈಸಿ, ಎಲೆಕ್ಟ್ರಾನು ಮೇಲೆ ಹೋಗ್ತಿದೆ, ಸೊ ಕರೆಂಟ್ ಏನಾಗುತ್ತೆ ಕೆಳಗಿರುತ್ತೆ. ಸೊ ಫೋರ್ಸು ಇಲ್ಲಿ ಒಳಗೆ ಇನ್ಸೈಡ್ ದ ಪೇಪರ್, ಆವಾಗ ಔಟ್ಸೈಡ್ ದ ಪೇಪರ್ ಕೊಟ್ಟಿದ್ರೆ ಇಲ್ಲಿ ಇನ್ಸೈಡ್ ದ ಪೇಪರ್. ಸೊ ಎಲೆಕ್ಟ್ರಾನ್ ಮೇಲೆ ಹೋಗ್ತಿದೆ ಅಂದರೆ ಕರೆಂಟು ಕೆಳಗೆ ಹೋಗುತ್ತೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡು, ಸೊ ಫೋರ್ಸ್ ಇನ್ಸೈಡ್, ಓಕೆ. ನೆಕ್ಸ್ಟು ಆ್ಯಂಡ್ ಅಗೇನ್ ಇದು ಯಾಕೆ ತೊಗೊಂಡಿದ್ದೀನಿ ಅಂದರೆ, ಸೊ ರೆಸಿಸ್ಟರ್ ಮೇಲೆ ಸಾಕಷ್ಟು ಪ್ರಾಬ್ಲಮ್ಸ್ ಈ ಥರ ಕೇಳ್ತಾ ಇದ್ದಾರೆ, ನೋಡ್ಕೊಳ್ರಿ. ಸಿಂಪಲ್, ಎಕ್ಸ್ ಫೈಂಡ್ ಮಾಡಬೇಕು, ಟೋಟಲ್ 4. ಸೊ 1/RP = ಸೊ ಏನಿದೆ, ಫಸ್ಟು ಪ್ಯಾರಲಲ್ ಫೈಂಡ್ ಮಾಡ್ಕೊಳ್ರಿ. ಸೊ ಪ್ಯಾರಲಲ್ ಇದೆರಡು ಪ್ಯಾರಲಲ್ ಇದೆ. ಸೊ ಏನಾಯಿತು, 1/6 + 1/3. ಸೊ ಎಲ್ಸಿಯಮ್ ಎಷ್ಟು, 6. ಸೊ ಇದು 1 ಆಯಿತು, +2 ವಿಚ್ ಇಸ್ 3/6, 1/2. ಸೊ RP ಏನಾಗುತ್ತೆ 2. ಸೊ RP 2. ಇದು ಆ್ಯಡ್ ಮಾಡಿದಾಗ ಎಷ್ಟು ಬರಬೇಕು, 4 ಬರಬೇಕು. ಅವ್ರು ಟೋಟಲ್ ಕೊಟ್ಟಿರೋದು ಎಷ್ಟು, 4. ಸೊ 4 ಬೇಕು ಅಂದರೆ ಇದೆಷ್ಟು ಬಂತು, 2 ಬಂತು. ಎಕ್ಸು ಗೊತ್ತಿಲ್ಲ, ಸೊ 2 ಲೆಫ್ಟ್ ಸೈಡ್ ಕಳಿಸ್ರಿ, ಎಕ್ಸ್ ಏನಾಯಿತು 2 ಆಯಿತು, ಓಕೆನಾ. ಆ್ಯಂಡ್ ಅಗೇನ್ ಸಿಂಪಲ್, ಹಿಂದೆ ನೋಡಿದ್ವಿ ಫೆರಸ್ ಸಲ್ಫೇಟ್. ಸೊ ಫೆರಸ್ ಸಲ್ಫೇಟ್ನ ಹೀಟ್ ಮಾಡಿದಾಗ ನಿಮಗೆ ವಾಟರ್ ಡ್ರಾಪ್ಲೆಟ್ಸ್ ಬರುತ್ತೆ. ಯಾವ ಕಲರ್ ಆ್ಯಂಡ್ ಕ್ರಿಸ್ಟಲೈನ್ ನೇಚರ್ ಆಫ್ ಇಟ್ ರಿಮೈನ್ ದ ಸೇಮ್ ಆರ್ ನಾಟ್, ಸೇಮ್ ಉಳಿಯಲ್ಲ. ಸಪೋರ್ಟ್ ಯುವರ್ ಆನ್ಸರ್ಸ್ ವಿತ್ ರೀಸನ್ಸ್. ಸೊ ಏನಾಗುತ್ತೆ, FeSO4.7H2O, ಆಗಿಂದ ಕೆಲವೊಂದು ಕಾಲ್ಸ್ ಬರ್ತಿದೆ ಅದಕ್ಕೆ ನೋಡ್ತಿರೋದು. ಸೊ 7H2O. ಸೊ FeSO4.7H2O ಹೀಟ್ ಮಾಡಿದ್ರಿ ಅಂದರೆ, ಸೊ ವಾಟರ್ ಡ್ರಾಪ್ಲೆಟ್ಸ್ ಏನಾಗುತ್ತೆ, ಹೋಯಿತು. ಸೊ ವಾಟರ್ ಡ್ರಾಪ್ಲೆಟ್ಸ್ ಹೋಯಿತು ಅಂದರೆ 7H2O ಹೋಯಿತು. ಸೊ ಇನ್ನು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇರಲ್ಲ. ಸೊ ಗ್ರೀನ್ ಇರೋದೇನಾಗುತ್ತೆ, ಸೊ ಇದು ಸ್ಟಾರ್ಟಿಂಗಲ್ಲಿ ಗ್ರೀನ್ ಇತ್ತು H2O ಇದ್ದಾಗ. ಸೊ FeSO4 ಬರೀ FeSO4 ಆಯಿತು ಅಂದರೆ ಇದು ವೈಟ್ ಆಗುತ್ತೆ. ಸೊ ಸಿಂಪಲ್. ಸೊ FeSO4.7H2O, ಸೊ ಯಾವುದು ಗ್ರೀನು. ಸೊ ನಿಮ್ಗದೇ FeSO4 ಆಯಿತು ಅಂದರೆ ವೈಟ್, ಓಕೆ, ಸಿಂಪಲ್. ನೆಕ್ಸ್ಟು, ಬೈ ಯೂಸಿಂಗ್ ಡಿಸ್ಟಿಲ್ಡ್ ವಾಟರ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಹೌ ಡು ಯು ಡಿಕ್ರೀಸ್ ದ ಕಾನ್ಸಂಟ್ರೇಷನ್ ಆಫ್ ಆ್ಯಸಿಡ್. ಸೊ ಹೆಂಗೆ ಮಾಡ್ತೀರಾ, ಡಿಸ್ಟಿಲ್ಡ್ ವಾಟರ್ನ ಆ್ಯಸಿಡ್ಗೆ ಹಾಕಬೇಕು ಅಂತ ಬರೆದ್ರೆ ಹೋಯ್ತು. ಡಿಸ್ಟಿಲ್ಡ್ ವಾಟರ್ನ ಆ್ಯಸಿಡ್ಗೆ ಹಾಕಲ್ಲ, ಆ್ಯಸಿಡ್ನ ನಿಧಾನಕ್ಕೆ ಡಿಸ್ಟಿಲ್ಡ್ ವಾಟರ್ಗೆ ಹಾಕ್ತೀರಾ. ಆ್ಯಸಿಡ್ನ ಡಿಸ್ಟಿಲ್ಡ್ ವಾಟರ್ಗೆ ಹಾಕ್ತೀರಾ, ಕಾನ್ಸಂಟ್ರೇಷನ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಏನೋ ಅಸವಿತ ನೀರು ಮತ್ತು ಸಾರೀಕೃತ ಆಮ್ಲವನ್ನು ಉಪಯೋಗಿಸಿಕೊಂಡು ನೀವು ಆಮ್ಲದ ಸಾರತೆಯನ್ನು ಹೇಗೆ ಕಡಿಮೆಗೊಳಿಸುವಿರಿ. ಸೊ ಆಮ್ಲನ ಏನು ಮಾಡಬೇಕು, ನಿಧಾನಕ್ಕೆ ನೀರಿಗೆ ಹಾಕಬೇಕು, ಓಕೆನಾ. ಸೊ ಡಾಕ್ಟರ್ ಸಜೆಸ್ಟ್ ಟು ಟೇಕ್ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಟ್ ದ ಟೈಮ್ ಆಫ್ ಇಂಡೈಜೆಷನ್. ಸೊ ಅಜೀರ್ಣದ ಸಮಯದಲ್ಲಿ ಮಿಲ್ಕ್ ಆಫ್ ಮೆಗ್ನೀಷಿಯಾನು ತೆಗೆದುಕೊಳ್ಳಲು ವೈದ್ಯರು ಸಲಹೆ ನೀಡುತ್ತಾರೆ. ಯಾಕೆ ಅಂದರೆ ಇದೇನಿರುತ್ತೆ, ಬೇಸ್. ಸೊ ಇದು ಪ್ರತ್ಯಾಮ್ಲ ಇರುತ್ತೆ. ಮಿಲ್ಕ್ ಆಫ್ ಮೆಗ್ನೀಷಿಯಾ ಏನಿರುತ್ತೆ, ಪ್ರತ್ಯಾಮ್ಲ ಇರುತ್ತೆ. ಸೊ ಆಮ್ಲನ ಕಡಿಮೆ ಮಾಡುತ್ತೆ, ಓಕೆ. ಆ್ಯಸಿಡಿಟಿ ಹೊಟ್ಟೆ ಒಳಗೆ ಆ್ಯಸಿಡಿಟಿ ಆದಾಗ ಬೇಕು. ಸೊ ಅಷ್ಟೇ.
ಮುಗೀತು. ಸೊ ಪ್ರಿಪ್ರೇಟ್ರಿ ಐ ಗೆಸ್ ಎಲ್ಲ ಆಗಿದೆ, ಫಿಸಿಕ್ಸ್ ಕೆಮಿಸ್ಟ್ರಿ ಆಗಿದೆ. ಮತ್ತಿನ್ನೇನಾದರೂ ಇತ್ತು ಸರ್ ನನಗೆ ಈ ಕ್ವಶನ್ನು ಕಷ್ಟ ಆಗ್ತಿದೆ ಅಂತ ಅನ್ನಿಸ್ತು ಅಂದರೆ ಕಮೆಂಟ್ ಮಾಡಿರಿ. ಸೊ ಮಾಡ್ತೀನಿ, ಸಾಲ್ವ್ ಮಾಡ್ತೀನಿ, ಯಾವುದು ಬಿಡಲ್ಲ. ನಿಮಗೆ ಕಷ್ಟ ಆಗ್ತಿತ್ತು ಅಂದರೆ, ಯಾಕಂದರೆ ಕೆಲವೊಂದು ಲೈವ್ ಕ್ಲಾಸಲ್ಲಿ ತೊಗೋಬೇಕಾದ್ರೆ ಹುಡುಗರು ಹೇಳ್ತಿದ್ರು ಸರ್ ಈ ಕ್ವಶನು ಅಂತ. ಸೊ ಅದಕ್ಕೆ ಪ್ರಿಪ್ರೇಟ್ರಿ ಏನೇನಿದೆ ಎಲ್ಲ ತೊಗೊಂಡು ಸಾಲ್ವ್ ಮಾಡಿದ್ದೀನಿ. ಐ ಗೆಸ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿರಿ. ಓಕೆ, ಸೊ ಟೇಕ್ ಕೇರ್, ಬಾಯ್. ಸೊ ಲೈಕು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಮತ್ತೇನಾದರೂ ಇತ್ತು ಅಂದರೂ ಹೇಳ್ರಿ. ಬಾಯ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.